ಪ್ರಿಯ ವೀಕ್ಷಕರೇ, ನಿಮ್ಮ ಫೇವರೇಟ್ ಯುವರ್ ಚಾಯ್ಸ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಇದು ಯುವರ್ ಚಾಯ್ಸ್, ನೋಡಿದ್ರೆ ಲೈಫ್ ಚೇಂಜ್ ಆಗುತ್ತೆ. ನಮ್ಮ ಜೊತೆಲಿದ್ದಾರೆ ಹರೀಶ್ ಆರ್ ಅವರು. ಬೈ ಎಜುಕೇಶನ್ ಈಸ್ ಅ ಲಾಯರ್ ಅಂಡ್ ಅ ಮ್ಯಾನೇಜ್ಮೆಂಟ್ ಪ್ರೊಫೆಷನಲ್. ಅದಷ್ಟೇ ಅಲ್ಲ, ಆಥರ್, ಸ್ಟ್ರಾಟಜಿಸ್ಟ್, ಮೆಂಟರ್, ಕನ್ಸಲ್ಟೆಂಟ್, ಅಡ್ಜುಡಿಕೇಟರ್, ಹೀಗೆ ಬೇರೆ ಬೇರೆ ರೋಲ್ಸ್. ಅವರು ಟಚ್ ಮಾಡದೇ ಇರೋ ಇಂಡಸ್ಟ್ರಿನೇ ಇಲ್ಲ. ಕಾರ್ಪೊರೇಟ್ ಆಗಿರ್ಬೋದು, ಮೆಡಿಕಲ್, ಎಜುಕೇಶನ್, ಮೀಡಿಯಾ, ಹಾಸ್ಪಿಟಾಲಿಟಿ, ಹಲವು ಟಾಪ್ ಪೊಸಿಷನ್ಸ್ ಅಲ್ಲಿ ವರ್ಕ್ ಮಾಡಿದ್ದಾರೆ. ಲೈಕ್ ಸಿಇಒ, ಅಡ್ಜುಡಿಕೇಟರ್, ವೈಸ್ ಚೇರ್ಮನ್, ವೈಸ್ ಪ್ರೆಸಿಡೆಂಟ್. ವೆರಿ ವಾಸ್ಟ್ ಇಂಡಸ್ಟ್ರಿ ಎಕ್ಸ್ಪೀರಿಯನ್ಸ್. ಅವ್ರ ಸ್ಪೆಷಾಲಿಟಿ ಏನಂದ್ರೆ, ಅವ್ರು ಯಾವುದೇ ಇಂಡಸ್ಟ್ರಿಗೆ ಹೋದ್ರು ಅಲ್ಲಿ ಅವ್ರದೇ ಆದಂತ ಒಂದು ಚಾಪನ್ನು ಹಾಕಿ ನೆಕ್ಸ್ಟ್ ಇಂಡಸ್ಟ್ರಿಗೆ ಹೋಗ್ತಾರೆ. ಅವರ ಒಂದು ಸಾಧನೆಯನ್ನು ಗುರುತಿಸಿ ಅವರಿಗೆ ಹಲವಾರು ಪ್ರಶಸ್ತಿಗಳು ಬಂದಿದೆ. ಅದರಲ್ಲಿ ಮುಖ್ಯವಾಗಿ ಪ್ರಕೃತಿ ಬಂಧು, ರಾಜರಿಷಿ, ಔಟ್ಸ್ಟ್ಯಾಂಡಿಂಗ್ ರೊಟೇರಿಯನ್ ಅವಾರ್ಡ್, ಆಯುಷ್ ವಿಷನರಿ ಬ್ರ್ಯಾಂಡಿಂಗ್ ಲೀಡರ್, ಹೀಗೆ ಹಲವಾರು ಪ್ರಶಸ್ತಿಗಳು. ಈ ವೆರಿ ಸ್ಟ್ರಾಂಗ್ಲಿ ಬಿಲೀವ್ಸ್ ಇನ್ ದ ಲಾ ಆಫ್ ಕರ್ಮ. ಅಂದ್ರೆ ನಾವೇನ್ ಮಾಡ್ತೀವಿ ಅದೇ ನಾವು ಆಗ್ತೀವಿ ಅನ್ನೋದು ಅವರ ಒಂದು ದೃಢವಾದ ನಂಬಿಕೆ. ಹರೀಶ್ ಸರ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ತೆ ಎಲ್ಲ ಆಯುಷ್ ಟಿವಿ ವೀಕ್ಷಕರಿಗೆ. ಹರೀಶ್ ಸರ್, ನಾವು ಹಲವಾರು ಟಾಪಿಕ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ಕೊಂಡು ಹೋಗ್ತೀವಿ. ನಂದೊಂದು ಬರ್ನಿಂಗ್ ಕ್ವೆಶನ್ ಇದೆ ಸರ್. ಪ್ರತಿಯೊಬ್ರು, ಅದು ನಾನಾಗಿರ್ಬೋದು, ತಾವಾಗಿರ್ಬೋದು, ಎನಿಬಡಿ, ನಮ್ಮ ವ್ಯೂವರ್ಸ್ ಯಾರು ನೋಡ್ತಾ ಇದ್ರು ಎಲ್ಲಾರಿಗೂ ಒಂದು ಆಸೆ. ಆ ಆಸೆಯಲ್ಲಿ ನಮ್ಮನ್ನ ನಾವ್ ಹೆಂಗ್ ನೋಡ್ಕೊಂತೀವಿ ಅಂದ್ರೆ, ನಾನು ಟಾಪ್ ಪರ್ಸನ್ ಅಂದ್ರೆ ನಾನೊಂದು ದೊಡ್ಡ ಆರ್ಟಿಸ್ಟು, ಶಾರುಖ್ ಖಾನ್ ತರ, ಅಮಿತಾಬ್ ಬಚ್ಚನ್ ತರ, ಯಶ್ ತರ, ಇಲ್ಲ ಒಂದು ವೆರಿ ಪವರ್ಫುಲ್ ಪೊಲಿಟಿಷಿಯನ್, ನರೇಂದ್ರ ಮೋದಿಜಿ ತರ, ವಾಜಪೇಯಿ ಅವ್ರ ತರ, ಇಲ್ಲಾಂದ್ರೆ ಒಂದು ಟಾಪ್ ಬಿಸ್ನೆಸ್ ಮ್ಯಾನ್, ಅಂಬಾನಿ ತರ, ಅದಾನಿ ತರ, ಈ ತರ ಆಗ್ತೀನಿ ಅಂತಾನೆ ಎಲ್ಲಾರು ಕಣ್ಸಿಟ್ಕೊಂಡ್ಬಿಡ್ತೀವಿ. ಆದ್ರೆ ಲೈಫ್ ಹಂಗ್ ನಡೆಯಲ್ಲ. ಎಲ್ಲಾರ್ಗು ಲೈಫ್ ಆಪರ್ಚುನಿಟಿ ಕೊಡಲ್ಲ. ಎಲ್ಲಾರ ಹತ್ರ ಸ್ಕಿಲ್ ಸೆಟ್ಟೂ ಇರೋದಿಲ್ಲ. ನಮ್ ಲೈಫ್ ಬೇರೆ ಎಲ್ಲೋ ಹೋಗುತ್ತೆ. ಆ ಲೈಫ್ ಹಂಗ್ ಹೋದ ತಕ್ಷಣ ಏನಾಗುತ್ತೆ, ನಿರಾಸೆ. ನಮ್ಗೆ ನಾವು ಮಾಡೋ ಕೆಲಸದಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ, ನಾನು ಹೆಂಗೋ ಇರ್ಬೇಕಾಗಿತ್ತು ಅಂತ ಅನ್ಕೊಂಡೆ, ಹಿಂಗಿದೀನಿ ಅಂತ ಒಳಗಡೆ ಒಂದು ಕೊರಗು. ಇದು ಹೆಂಗೆ ಸರ್ ಓವರ್ಕಮ್ ಮಾಡೋದು? ನೀವು ಲೈಫ್ನ ರೂಟ್ ಕ್ವಶನ್ನ ಕೇಳ್ಬಿಟ್ರೆ ನೀವು ಇದರ ಆನ್ಸರು ತುಂಬ ದೊಡ್ಡದಿದೆ. ನಾನು ಬ್ರೀಫಾಗಿ ಹೇಳ್ತೀನಿ. ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ, ಎಲ್ರಿಗೂ ಆಸೆ ಇರುತ್ತೆ. ನೀವು ಹೆಸರು ಹೇಳಿದ್ರಿ, ಶಾರುಖ್ ಖಾನು, ಯಶು ಅವರೆಲ್ಲ ಆಗಿದ್ದಾರೆ, ನಾನು ಹಂಗೆ ಆಗಬೇಕು ಅಂತ. ನಾನಿವತ್ತು ಓಪನ್ ಆನ್ ರೆಕಾರ್ಡ್ ಇಟ್ಕೊಳ್ಳಿ, ಪ್ರತಿಯೊಬ್ಬನಿಗೂ ಏನು ಕನಸಿದೆಯೋ ಇಂಟು ಎನ್ ನಂಬರ್ ಆಗೋಷ್ಟು ಕೆಪಾಸಿಟಿ ದೇವ್ರು ನಮ್ಗೆ ಕೊಟ್ಟು ಕಲಿಸ್ಬಿಟ್ಟಿದ್ದಾನೆ. ಬಟ್ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ, ಅವರ ಸಕ್ಸಸ್ನ ನೋಡ್ತಾ ಇದ್ದೀವಿ, ಅದರ ಆಪೋಸಿಟ್ನ ನೋಡಲ್ಲ. ಒಂದು ಉದಾಹರಣೆ, ಅಮಿತಾಬ್ ಬಚ್ಚನ್ 82 ವರ್ಷ ಪ್ಲಸ್. ಅವ್ರು ಇವತ್ತು ಕೂಡ ಕಮ್ ವಾಟ್ ಮೇ ಬೆಳಗ್ಗೆ ಜಿಮ್ಗೆ ಹೋಗೋದು ಮರೆಯಲ್ಲ. ಅವ್ರ ಡೈಲಿ ರೂಟೀನಲ್ಲಿ ಫುಡ್ ಎಂತೆಂಥ ಪಾರ್ಟಿ ಎಲ್ಲೆಲ್ಲಿ ಹೋದ್ರು ಕೂಡ ಅವರು ಕನ್ಸ್ಯೂಮ್ ಮಾಡೋ ಟೈಮು ಮತ್ತೆ ಎಷ್ಟು ಮಿನಿಮಮ್ ಅಷ್ಟೇ ತಗೊಳ್ತಾರೆ. ದಟ್ ಈಸ್ ಕಾಲ್ಡ್ ಎಸ್ ಸೆಲ್ಫ್ ಡಿಸಿಪ್ಲಿನ್. ಎಷ್ಟು ಸೆಲ್ಫ್ ಡಿಸಿಪ್ಲಿನ್ ಇದೆ ಅಂದ್ರೆ, ಆ ಸೆಲ್ಫ್ ಡಿಸಿಪ್ಲಿನ್ ಎಷ್ಟಿದೆ ಅಷ್ಟೇ ಸಕ್ಸಸ್ ಇರುತ್ತೆ. ನಮ್ಮಲ್ಲಿ ಇದೆಯಾ? ಸೆಲ್ಫ್ ಡಿಸಿಪ್ಲಿನ್ ಮಾಡ್ಕೊಳ್ಳಿ, ಸಕ್ಸಸ್ ನೀವು ಹಿಂದೆ ಹೋಗ್ಬಿಡುತ್ತೆ, ಸಕ್ಸಸ್ ಹಿಂದೆ ಹೋಗ್ಬೇಡಿ. ಇವಾಗ ನೀವು ಹೆಸರು ಹೇಳಿದ್ರೆ, ಪೊಲಿಟಿಷಿಯನ್ಸ್ ಇರ್ಬೋದು, ಯಾರು ಎಷ್ಟು ಸ್ಯಾಕ್ರಿಫೈಸ್ ಇರುತ್ತೆ. ಪೊಲಿಟಿಷಿಯನ್ನು ನಾವು ಏನೇ ಪ್ರಾಬ್ಲಮ್ ಆದರೆ ಪೊಲಿಟಿಷಿಯನ್ ಅಂತ ನೆಗೆಟಿವ್ ಹೇಳ್ಬಿಡ್ತೀವಿ. ಆ ಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಬಲಿದಾನ, ಅದ್ಭುತವಾದಂಥ ಪವರ್ಫುಲ್ ರೋಲ್ ಅದು. ಏನಕ್ಕೆ ಅಂತ ಹೇಳ್ತೀನಿ, ಇರೋ ಬರೋರೆಲ್ರೂ ಕ್ವಶನ್ ಹಾಕೋರೆ, ಎಲ್ರೂ ಸ್ಯಾಟಿಸ್ಫೈ ಮಾಡಬೇಕು. ಯಾರಿಗೂ ಅವ್ರು ಏನಾರು ಅಥಾರಿಟಿ ಹೋಯ್ತು ಅಂದ್ರೆ ಅವ್ರ ಇಮೇಜ್ ಕಂಪ್ಲೀಟ್ ಡ್ಯಾಮೇಜ್ ಆಗ್ಬಿಡುತ್ತೆ. ಈಸ್ ಆನ್ಸರಬಲ್ ಫಾರ್ ಈಚ್ ಅಂಡ್ ಎವ್ರಿ ಪರ್ಸನ್. ಅಂಡ್ ಡ್ಯೂರಿಂಗ್ ಇಸ್ ಟೆನ್ಯೂರ್ ಎನಿ ಸ್ಮಾಲ್ ಮಿಸ್ಟೇಕ್, ಹ್ಯೂಮನ್ ಬೀಯಿಂಗ್ ಎನಿ ಸ್ಮಾಲ್ ಮಿಸ್ಟೇಕು ಅಷ್ಟು ವರ್ಷದ ತಪಸ್ಸು ಕಂಪ್ಲೀಟಾಗಿ ಹೋಗ್ಬಿಡುತ್ತೆ. ಸೊ ಇಲ್ಲಿ ಏನು ಗೊತ್ತಾ, ಸ್ಯಾಕ್ರಿಫೈಸ್. ನಾವು ಎಷ್ಟು ಟೈಮ್ ಕೊಡ್ತೀವಿ ನಮ್ಮ ಡೆವಲಪ್ಮೆಂಟ್ಗೆ ವೆರಿ ಇಂಪಾರ್ಟೆಂಟ್. ಇವತ್ತು ನೀವು ಸೆಲೆಬ್ರಿಟಿ ತಗೊಳ್ಳಿ, ಪೊಲಿಟಿಷಿಯನ್, ಅಥವಾ ನೀವು ಟಾಪ್ ಬಿಸ್ನೆಸ್ ಮ್ಯಾನ್ ತಗೊಳ್ಳಿ, ಅವರೆಲ್ಲ ಎಷ್ಟು ಅವರ್ ಮಲ್ಕೊಳ್ತಾರೆ ಗೊತ್ತಾ? ಮೆಜಾರಿಟಿ ಕಾರಲ್ಲಿ ಮಲ್ಕೊಳ್ತಾರೆ. ನಿಮ್ಮದೇ ಮಲ್ಕೊಳ್ಳೋದು 2-3 ಅವರ್ಸ್, ಮ್ಯಾಕ್ಸ್ 4 ಅವರ್ಸ್ ಮಲ್ಕೋಬೋದು. ದಟ್ ಸ್ಪೆಂಡ್ 20 ಅವರ್ಸ್. ಇವತ್ತು ನಮ್ಮ ಟೆಂಪಲ್ಗಳಲ್ಲಿ ಅತಿ ಶ್ರೀಮಂತವಾದಂಥ ಟೆಂಪಲ್ ಯಾವುದು ಅಂದರೆ ತಿರುಪತಿ ಬರುತ್ತೆ ಲಿಸ್ಟಲ್ಲಿ. ನೋಡಿ, ದೇವರು ಕೂಡ ತಿರುಪತಿಗೆ ಹೋದರೆ ಲಾರ್ಡ್ ವೆಂಕಟೇಶ್ವರ ರೆಸ್ಟ್ ಮಾಡೋದು ಕೇವಲ 2 ಅವರ್. 22 ಅವರ್ ದೇವರು ದುಡಿಬೇಕು. ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಅವ್ರಿಗೆ
ಪೂಜೆ ಅರ್ಚನೆ ಅಭಿಷೇಕ ಭಕ್ತಾದಿಗಳು ಬರ್ತಾ ಇರ್ತಾರೆ, 2 hours ಮಾತ್ರ ರೆಸ್ಟ್ ಕೊಡ್ತೀವಿ ನಾವು ದೇವ್ರಿಗೆ. ನಾವು ನೈಟ್ 8 hours ಮಲ್ಕೊಳ್ಳೋದಲ್ದೆ, ಮಧ್ಯಾಹ್ನ ಮಲ್ಕೊಳ್ಳೋದಲ್ದೇನೆ ಇನ್ ಬಿಟ್ವೀನ್ ಟೈಮಲ್ಲಿ ಏನು ಮಾಡೋದು ಅಂದ್ಕೊಂಡೇ ಇರ್ತೀವಿ, ಏನು ಮಾಡೋದಕ್ಕೆ ಹೋಗಲ್ಲ. ಎಲ್ಲದಕ್ಕಿಂತ ಏನು ಅಂದರೆ ವಯಸ್ಸಾಗುತ್ತೆ, ಟೈಮ್ ಹೋಗಿದ್ದು ಮತ್ತೆ ಬರಲ್ಲ. ತುಂಬ ಹೇಳ್ತಾ ಇದ್ದೀನಿ, ಕೈ ಮುಗಿದೆ, ಟೈಮ್ ವೇಸ್ಟ್ ಮಾಡಬೇಡಿ. ವಯಸ್ಸಾದಾಗ ರಿಗ್ರೆಟ್ ಅನ್ನೋದಿರುತ್ತಲ್ಲ, ಪಶ್ಚಾತ್ತಾಪ, ಅಯ್ಯೋ ನಾನಿದು ಮಾಡಬೇಕಿತ್ತು. ನೀವು 1000 ಕೋಟಿ ಕೊಟ್ಟರು ಆ ಟೈಮ್ ವಾಪಸ್ ಬರಲ್ಲ. ಆ ಪಶ್ಚಾತ್ತಾಪ ಇರಬಾರ್ದು. ಮತ್ತೆ ಸಕ್ಸಸ್ಫುಲ್ ಆಗೋದು ತುಂಬ ಸುಲಭ, ಅನ್ಸಕ್ಸಸ್ಫುಲ್ ಆಗೋದು ಭಾರಿ ಕಷ್ಟ. ಅಂದರೆ ಅನ್ಸಕ್ಸಸ್ಫುಲ್ ಅಂದರೆ ಏನು ಅಂದರೆ, ನೀವು ಒಬ್ಬನ್ನ ಮೋಸ ಮಾಡಿಬಿಟ್ಟು ದುಡ್ಡು ಮಾಡಬೇಡಿ. ಯಾರೋ ಚೀಟ್ ಮಾಡ್ತೀರ, ಫ್ರಾಡ್ ಮಾಡ್ತೀರ, ದುಡ್ಡು ಮಾಡಿಬಿಡಿ, ಶ್ರೀಮಂತರಾಗ್ಬಿಡ್ತೀರ. ಕಾರು ಮನೆ ಬಂಗ್ಲೆ ಎಲ್ಲ ಬರುತ್ತೆ. ಬಟ್ ಅದರ ರಿಟರ್ನ್ಸ್, ಅವನು ಒಂದು ಉದಾಹರಣೆಗೆ ಸುಮ್ಮನೆ ಹೇಳ್ತದೆ, ಒಂದು 10 ಕೋಟಿ ಮೋಸ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ, ವಾಪಸ್ ರಿಟರ್ನು ಇಂಟು 10 times ಯೂನಿವರ್ಸ್ ಕೊಡುತ್ತೆ ನಿಮಗೆ. ಹೆಂಗೆ ಕೊಡುತ್ತೆ ಅಂದರೆ, ನಿಮ್ಮ ದುಡ್ಡು ಹೋಗುತ್ತೆ, ನಿಮ್ಮ ಆರೋಗ್ಯ ಹೋಗುತ್ತೆ, ನಿಮ್ಮ ಫ್ಯಾಮಿಲಿ ಹೋಗುತ್ತೆ, ಎಲ್ಲ ಕಳೆದುಕೊಂಡು ನಾವು ಅಷ್ಟು ನೊಂದು ಹೋಗ್ತೀವಿ. ಅನ್ಸಕ್ಸಸ್ಫುಲ್ ಆಗೋದು ತುಂಬ ಕಷ್ಟ. ಸಕ್ಸಸ್ಫುಲ್ ಆಗಬೇಕಾ? ಯಾರು ನೀವು ಏನೇ ಮೋಸ ಮಾಡಿ, ಫರ್ಗೆಟ್, ಚೀಟ್ ಮಾಡಿದ್ರು. ನಾನು ಟ್ರೈನಿಂಗ್ ಪ್ರೋಗ್ರಾಮಲ್ಲಿ ನಂದೇ ಏನೇನು ಪ್ರಾಬ್ಲಮ್ಗಳಾಗಿದೆ ಅಂತ ಓಪನ್ ಆಗಿ ಹೇಳ್ತೀನಿ ನಾನು. ಏನಕ್ಕೆ ಅಂದರೆ, ಯಾರು ಏನೇ ಮೋಸ ಮಾಡಲಿ, ಯಾರು ಹೆಂಗೆ ಚೀಟ್ ಮಾಡಿ ಏನೇ ಮಾಡೋಣ ಕ್ಷಮಿಸ್ಬಿಟ್ಟು, ನಮ್ಮ ಗುರಿ ಏನು, ಡೆವಲಪ್ಮೆಂಟು, ಕನ್ಸ್ಟ್ರಕ್ಟಿವ್ ಓರಿಯೆಂಟೆಡ್, 4 ಜನಕ್ಕೆ ಒಳ್ಳೇದು ಮಾಡೋದು. ಏನು ಯೂನಿವರ್ಸಲ್ ಸಕ್ಸಸ್ ಪ್ರಾಜೆಕ್ಟ್ ನಮ್ದು ಇರೋದು ಅಂದರೆ, ನಾವು ಯಶಸ್ವಿ ಆಗಬೇಕು ಅಂದರೆ ನಾವು ಬೇರೆಯವ್ರ ಯಶಸ್ಗೋಸ್ಕರ ದುಡಿಬೇಕು. ನೀವು ಬೇರೆಯವ್ರ ಸಕ್ಸಸ್ಗೋಸ್ಕರ ನೀವು ದುಡಿದೆ, ನನ್ನ ಸಕ್ಸಸ್ಗೋಸ್ಕರ, ಸೆಲ್ಫಿಶ್ಗೋಸ್ಕರ, ನನ್ನ ಹೆಂಡತಿ ನನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತ ನೀವು ಏನಾದ್ರು ಹೋಗಿ ಬೇರೆಯವ್ರ ಮನೆ, ಬೇರೆಯವ್ರ ಹೆಂಡತಿ ಮಕ್ಕಳು ಲೈಫ್ ಹಾಳು ಮಾಡಿದ್ರಿ ಅಂದರೆ ಹೇಳ್ತೀನಲ್ಲ, ಅದಕ್ಕಿಂತ ದೊಡ್ಡ ಏಟು ಎಲ್ಲೂ ಸಿಗಲ್ಲ. ಮೆಜಾರಿಟಿ ಇವತ್ತು ಎಲ್ಲರೂ ಅದೇ ಮಾಡ್ತಾರೆ. ಕಲಿಯುಗ ಎಲ್ಲರೂ ಅದೇ ಮಾಡ್ತಿದ್ದೀರಾ. ಮಾಡಿ. ನಿಮ್ಗೊಂದು ರಿಕ್ವೆಸ್ಟು, ಬಾಯಲ್ಲಿ ಹೇಳೋದು ಬೇಡ, ನಾನು ಸ್ಟಡಿ ಮಾಡಿ, ಸೋಷಿಯಲ್ ಮೀಡಿಯಾದಲ್ಲಿ ಹೋಗಿ, ನ್ಯೂಸ್ ಪೇಪರ್ ಓದಿ, ಎಂತೆಂಥ ದೊಡ್ಡ ವ್ಯಕ್ತಿಗಳು ಹಂಗೆ ಮೋಸ ಮಾಡಿ ಕೊನೆಗೆ ಅವ್ರಿಗೆ ಏನೇನಾಗಿದೆ, ಎಂಥ ಸಾವು ಬಂದಿದೆ ಅನ್ನೋದು ನೀವು ನೋಡ್ತೀರ. ಸಕ್ಸಸ್ ಅನ್ನೋದು ನಾಟ್ ಇನ್ ಟರ್ಮ್ಸ್ ಆಫ್ ಮನಿ, ದುಡ್ಡಲ್ಲ. ಸಕ್ಸಸ್ ಅನ್ನೋದು ಕಾರಲ್ಲ, ಬಂಗ್ಲೆ ಅಲ್ಲ, ಪೊಸಿಷನ್ ಅಲ್ಲ. ಸಕ್ಸಸ್ ಅನ್ನೋದು ಮೈಂಡ್ ಸೆಟ್ ಹೆಂಗಿರ್ಬೇಕು ಅಂದರೆ, ಆನಂದಮಯವಾಗಿರಬೇಕು, ಖುಷಿ, ಸಂತೋಷ, ಸಮೃದ್ಧಿಯಾಗಿರಬೇಕು. ಮತ್ತು ಶರೀರ ಕೂಡ ಆರೋಗ್ಯವಾಗಿರುತ್ತೆ. ಯಾವುದೇ ಕಾರಣಕ್ಕೂ ಡಾಕ್ಟ್ರಿಗೆ ಹೋಗೋ ಅವಶ್ಯಕತೆನೇ ಬರಲ್ಲ. ಏನಕ್ಕೆ ಅಂದರೆ ಇದು ಶುದ್ಧವಾಗಿರ್ಬೇಕು. ಮೇಯ್ನ್ ಇದು ಶುದ್ಧವಾಗಿರ್ಬೇಕು. ಇವತ್ತು ಎಲ್ಲದಕ್ಕೂ ಏನು ಗೊತ್ತಾ ಸರ್, ಫೀಲ್ ಇಂಪಾರ್ಟೆಂಟ್. ಫೀಲಿಂಗು, ಆ ಫೈರ್ ಇರಬೇಕು. ನನಗೆ ಇವಾಗ ಕನಸಿದೆಪ್ಪ, ನಾನೊಬ್ಬ ದೊಡ್ಡ ಶ್ರೀಮಂತ ಆಗಬೇಕು, ಒಂದು ಬಿಸ್ನೆಸ್ ಮ್ಯಾನ್ ಆಗಬೇಕು, ನಾನು ಇಷ್ಟು ದುಡ್ಡು ಮಾಡಬೇಕು. ತಪ್ಪೇನೂ ಇಲ್ಲ ರೀ. ಬಂದಿರೋದು ನಾವೆಲ್ಲ ಅನುಭವಿಸೋದಕ್ಕೆ. ಯು ಹ್ಯಾವ್ ಟು ಎಂಜಾಯ್ ಯುವರ್ ಲೈಫ್. ಬಟ್ ಅದು ಬಂದು ಹೋಗ್ತಿದೋ ಅಥವಾ ಅದು ಇರೋದ್ರಿಂದ ನಿಮಗೆ ನಿದ್ದೆ ಬರ್ದಿರೋಂಗೆ, ಊಟ ಮಾಡೋಕ್ಕಾಗದಿರೋಂಗೆ, ಕೂಡಕ್ಕೆ ನಿಲ್ಲಕ್ಕೆ ನಿಮ್ಗೆ ಫುಲ್ ಅಸಮಾಧಾನ ಇರಬೇಕು. ಏನಕ್ಕೆ ಅದಕ್ಕೆ ಸಮಾಧಾನ ಸಿಗೋವಾಗ ಅದು ಫೈರ್ ಇರಬೇಕು. ನಾನು ಗುರಿ ಸಾಧನೆ ಮಾಡಲೇಬೇಕು ಅನ್ನೋದು ಫೈರ್ ಇರಬೇಕು. ಆ ಫೈರ್ ಇತ್ತು ಅಂದ್ರೆ ನೋಡಿ, ನಥಿಂಗ್ ಈಸ್ ಇಂಪಾಸಿಬಲ್. ನೀವು ಎಷ್ಟೋ ಸಲ ನೋಡಿ, ಒಬ್ಬ ಮನುಷ್ಯನ್ಗೆ ಅವಮಾನ ಆಗುತ್ತೆ. ಆ ಅವಮಾನ ಅವನು ಹೃದಯಕ್ಕೆ ತಗೊಂಡ್ಬಿಟ್ರೆ ಅವಾಗ ದೇವರೊಬ್ಬರು ಟಕ್ಕಂತ ಆಕ್ಟಿವೇಟ್ ಆಗ್ತಾನೆ. ಅವಾಗ ಅವನು ಡಿಸಿಷನ್ ತಗೊಳ್ತಾನೆ. ಆ ಡಿಸಿಷನ್ ತಗೊಂಡಾಗ ಅವನು ಎಲ್ಲಿಂದ ಎಲ್ಲೋ ಹೋಗ್ಬಿಡ್ತಾನೆ. ಜೀವನದಲ್ಲಿ ಅವಮಾನ ಆಗಬೇಕು. ನಾವು ಅವಮಾನನೇ ಆಗೋದು ಬೇಡ ಅಂದರೆ ಹೈಲಿ ಇಂಪಾಸಿಬಲ್. ಬಟ್ ಅವಮಾನ ಮಾಡಿದ್ರ ಮೇಲೆ ಸೇರಿ ತಿರ್ಸ್ಕೊಬೇಡಿ. ಅವನು ನಮ್ಮ ಪಾಲಕ್ ದೇವರು. ಯಾರು ಅವಮಾನ ಮಾಡ್ತಾರೋ ನಮ್ಮ ಪಾಲಕ್ ದೇವರು. ಎರಡನೇದು, ನಾವು ಒಳ್ಳೆ ಮನಸ್ಸಿಂದ, ಒಳ್ಳೆ ಇಂಟೆನ್ಷನ್ ಒಂದು ಸಂಸ್ಥೆ ಒಳ್ಳೇದು ಮಾಡ್ತಾ ಇರ್ತೀವಿ, ಅಥವಾ ವ್ಯಕ್ತಿ ಒಳ್ಳೇದು ಮಾಡ್ತಿರ್ತೀವಿ. ಅವನು ನಮ್ಗೆ ಚೀಟ್ ಮಾಡ್ಬಿಟ್ಟ. ಚೀಟ್ ಮಾಡಿದ ಕೂಡಲೇ ಅವನಿಗೆ ಮಾಡಿದ್ನಲ್ಲ ಅಂತ ಅವನ ಮೇಲೆ ಕೇಸ್ ಹಾಕೋದು, ಪೊಲೀಸ್ ಕಂಪ್ಲೇಂಟ್ ಕೊಡೋದು, ಅವೆಲ್ಲ ಹೋಗ್ಬೇಡಿ. ಇವತ್ತು ರಿಯಲ್ ಎಸ್ಟೇಟಲ್ಲಿ ಎಲ್ಲ ಅದೇ ಮಾಡ್ತಿರೋದು. ಅದ್ರ ಬದಲಾಗಿ ಅವ್ನು ಮಾಡಿದ ತಪ್ಪು ಅವ್ನಂಗೆ ಮಾಡಬಾರ್ದು, ಅದು ಅವ್ನು ಒಳ್ಳೇದಲ್ಲ ಅನ್ನೋಂಗೆ ಮನವರಿಕೆ ಮಾಡೋಂಗೆ ನೀವು ಬೆಳಿಬೇಕು. ಎಷ್ಟು ಎತ್ತರಕ್ಕೆ ಬೆಳಿಬೇಕು ಅಂದರೆ, ಅವನೇ ಮಾಡಿದ ತಪ್ಪಾಯ್ತಲ್ಲ ಅಂದ್ಬಿಟ್ಟು ಅವನೇ ಬಂದ್ಬಿಟ್ಟು ಆ ತಪ್ಪನ್ನ ರೆಕ್ಟಿಫೈ ಮಾಡ್ಕೊಳ್ಳೋಂಗೆ ಮಾಡಬೇಕು. ಅವ್ನು ಬರಲಿ ಬರ್ದಾಗ ಕ್ಷಮಿಸ್ಬಿಡಿ, ಬಿಟ್ಬಿಡಿ. ಯಾಕೆ ಅಂದರೆ
ಹೋಗುವಾಗ ಏನೂ ಹೊತ್ಕೊಂಡು ಹೋಗಲ್ಲ. ಏನು ಹೊತ್ಕೊಂಡು ಹೋಗ್ತೀವಿ ಗೊತ್ತಾ? ತೃಪ್ತಿಯಿಂದ ಸೆಲೆಬ್ರೇಟ್ ಆಗಬೇಕು ನಮ್ಮ ಸಾವು ಕೂಡ. ನಮ್ಮ ಸಾವು ಹಿಂಗೆ ಟೈಮ್ ಆಯ್ತು ಮುಗಿತಾ ಇದೆ ಅಂತ ಗೊತ್ತಾದ್ರೆ ಕೂಡ ಆನಂದಮಯವಾಗಿ ಅಪ್ಪ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ, ಇಲ್ಲಿ ದೇವರು ಕಲಿಸಿದಾರಲ್ಲ ಅದನ್ನು ನಾನು ಸಂಪೂರ್ಣವಾಗಿ ನನ್ನ ರೋಲ್ನ ಮಾಡಿದೆ ಅನ್ನೋ ಫೀಲ್ ಇರಬೇಕು. ಅದು ವೆರಿ ಇಂಪಾರ್ಟೆಂಟ್. ಇದು ನಾನು ಎಲ್ರಿಗೂ ಹೇಳ್ತಿರ್ತೀನಿ ಟ್ರೈನಿಂಗ್ ಪ್ರೋಗ್ರಾಮಲ್ಲಿ, ದೇವರು ಅವನು ಶಾಕ್ ಆಗಿಬಿಡ್ಬೇಕು. ಏನಮ್ಮ ಇವನು ಎಂಥ ಕ್ರಿಯೇಷನ್ನು, ಎಂತೆಂಥ ಅದ್ಭುತ ಕೆಲಸ ಮಾಡ್ಬಿಟ್ಟ ಅಂತ ಅವ್ನು ಶಾಕ್ ಆಗಬೇಕು. ಅವ್ನು ಶಾಕ್ ಹಾಕೋಂಗೆ ನಾವು ಇರಬೇಕು ಹೊರತು ನಾವೇನು ಮಾಡ್ತೀವಿ, ಏನು ಹೋಮಗಳೇನು, ಏನು ಪೂಜೆಗಳೇನು, ದೇವಸ್ಥಾನಕ್ಕೆ ಹೋಗೋದೇನು, ಅಲ್ಲೂ ನಮ್ದಿಬ್ರಲ್ಲ ದೇವ್ರೆ ನಾನು ಎಷ್ಟು ಒಳ್ಳೆಯವರು, ನಾವೇ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಒಳ್ಳೆಯವರು ಅಂತ. ನಾನು ಎಂಥ ಒಳ್ಳೆ ದಾನ ಧರ್ಮಗಳೆಲ್ಲ ಮಾಡಿದ್ದೀನಿ, ದಯವಿಟ್ಟು ನನಗೆ ಈ ಕೆಲಸ ಮಾಡಿಕೊಡು, ನನಗೆ ಒಂದು ಪೋಸ್ಟ್ ಕೊಡು, ಅದು ಪೊಸಿಷನ್ ಕೊಡು, ನನಗೆ ಎಲೆಕ್ಷನ್ ಗೆಲ್ಲೋಂಗೆ ಮಾಡು, ಅದಿಷ್ಟು ದುಡ್ಡು ಕೊಡು, ಈಗ ಮಾಡಿ ಅದು ಕೊಡು ಭಿಕ್ಷೆ ಬೇಡಿ ಬೇಡಿ ಬೇಡಿ. ಅವನ ದೇವರು ಎಲ್ಲ ಕೊಟ್ಟು ಕಳಿಸೋನೆ. ದೇವಸ್ಥಾನಕ್ಕೆ ಹೋಗೋದು ಬೇಡೋದಕ್ಕಲ್ಲ, ಕೃತಜ್ಞತೆ ಸಲ್ಲಿಸೋದಕ್ಕೆ. ಕೃತಜ್ಞತೆ ಶರೀರ ಕೊಟ್ಟವನೆ, ಕೃತಜ್ಞತೆ ತಿಂದು ಜೀರ್ಣ ಆಗ್ತಿದೆ, ಕೃತಜ್ಞತೆ ಶರೀರದಲ್ಲಿ ಎಲ್ಲ ಪಾರ್ಟ್ಸ್ಗಳು ನೆಟ್ಟಿಗೆ ವರ್ಕ್ ಆಗ್ತಿದೆ. ಓಕೆ, ಕೆಲವೊಂದು ಕೆಟ್ಟಿದೆ ನೋ ಪ್ರಾಬ್ಲಮ್, ಹಂಗೂ ನಾನು ಬದುಕಿದ್ದೀನಿ ಉಸಿರಾಡ್ತಿದ್ದೀನಲ್ಲ, ಕೃತಜ್ಞತೆಗಳು. ಈ ಕೃತಜ್ಞತೆ ಅನ್ನೋದು ಗ್ರ್ಯಾಟಿಟ್ಯೂಡ್ನ ನೀವು ಏನಾರು ಮಾಡೋಕ್ಕೆ ಶುರು ಮಾಡಿದ್ರೆ ನಿಮ್ಮ ಗ್ರೋತ್ ಎಲ್ಲ ಹೋಗುತ್ತೆ. ನಾವು ಏನು ಮಾಡ್ತೀವಿ ಗೊತ್ತಾ, ಏನಿಲ್ವೋ ಅದ್ರ ಕಡೆನೇ ನೋಡ್ತಾ ಇರ್ತೀವಿ. ಅವನ ಹತ್ರ ಆ ಕಾರ್ ಐತೆ, ನನ್ನ ಹತ್ರ ಈ ಕಾರ್ ಐತೆ, ಅವನ ಮನೆ ಅಲ್ಲಿ ಆ ಏರಿಯಾದಲ್ಲಿ ಕಟ್ಟೋನೆ, ನಮ್ಮ ಮನೆ ನೋಡಿ ಇಲ್ಲೈತೆ. ನನಗೆ ರೀಸೆಂಟಾಗಿ ಹೋಗಿದ್ದೆ, ಒಬ್ಬ ದೊಡ್ಡ ವ್ಯಕ್ತಿ ಕರ್ನಾಟಕದಲ್ಲೇ ಪೊಲಿಟಿಷಿಯನು, ಏನು ಎಕರೆಲ್ಲಿ ದೊಡ್ಡದ ಕಟ್ಟವ್ರೆ, ಕಟ್ಬಿಟ್ಟು ನೋಡಿ ಸರ್ ಇಷ್ಟು ಬೆಡ್ರೂಮ್ ಐತಿ ಹಿಂಗೆ ಅಂತೆಲ್ಲ ತೋರಿಸ್ತಾ ಇದ್ರು. ನಿದ್ದೆ ಬರ್ಬೇಕಲ್ಲ, ಅವ್ರ ಹತ್ರ ಕೆಲಸ ಮಾಡ್ತಾವ್ರಲ್ಲ, ಅವ್ನು ನಿದ್ದೆ ಮಲಗಿರ್ತಾನೆ, ಈ ಅಪ್ಪನ ನಿದ್ದೆ ಇರಲ್ಲ. ಸೊ ಇಲ್ಲಿ ನೀವು ಏನೇ ಮಾಡುವಾಗಲೂ ನಿಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು ಅಂದರೆ ನಿದ್ದೆಗೆ ಡಿಸ್ಟರ್ಬ್ ಆಗಬಾರ್ದು. ನಿದ್ದೆ ಯಾವಾಗ ಡಿಸ್ಟರ್ಬ್ ಆಗೋದು ಗೊತ್ತಾ, ನೀವು ಮೋಸ ಅನ್ಯಾಯ ಚೀಟಿಂಗ್ ಮಾಡಿದ್ರೆ ನಿದ್ದೆ ಬರಲ್ಲ. ಆವಾಗ ನಿಮ್ಮದು ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ. ನಿದ್ದೆ ಬರೋಕ್ಕೋಸ್ಕರ ಏನೇನೋ ಮಾಡ್ಕೊಳ್ತೀರ. ಒಂದು. ಎರಡನೇದು, ನಾವು ಸತ್ತಾಗ 4 ಜನ ಅಲ್ಲ ಲಕ್ಷಾಂತರ ಜನಕ್ಕೆ ಫೀಲ್ ಆಗಬೇಕು, ಅಯ್ಯೋ ಇರಬೇಕಿತ್ತು ಇವನು ಅಂತ. ಇವತ್ತು ಶಿವಾಜಿ ಮಹಾರಾಜ್ ಇರ್ಬೋದು, ಮಹಾತ್ಮ ಗಾಂಧೀಜಿ ಇರ್ಬೋದು, ಎಂತೆಂಥ ಲೀಡರ್ಸ್ಗಳಿದ್ದಾರೆ, ಸುಭಾಷ್ ಚಂದ್ರ ಬೋಸು, ಅವರೆಲ್ಲ ಇದ್ದಿದ್ರೆ ಅನ್ನೋ ಹಂಗೆ ಜೀವನ ಮಾಡಬೇಕು. ಸಿದ್ದೇಶ್ವರ ಸ್ವಾಮೀಜಿ ನಾನು ಹೇಳ್ತೀನಲ್ಲ, ಎಂಥ ಅದ್ಭುತವಾದಂಥ ಸ್ವಾಮೀಜಿ ಅಂದರೆ ನನ್ನ ಪುಣ್ಯ ಅವ್ರ ಜೊತೆ ವೇದಿಕೆ ಹಂಚ್ಕೊಂಡಿದ್ದೀನಿ ನಾನು. ಅವರು ಚೋಬೆ ಇಲ್ಲ, ದುಡ್ಡು ಇಟ್ಕೊಳ್ತಿದ್ದಿಲ್ಲ, 2 ಜೊತೆ ಬಟ್ಟೆ, ಆಮೇಲೆ ಸ್ಟೋರಿ ಟೆಲ್ಲಿಂಗ್, ಪ್ರತಿ ಒಂದರಲ್ಲಿ ನೀತಿ ಕಥೆಗಳಿರೋದು. ಅವ್ರು ಹೇಳೋ ಮಾತು, ಆ ಮಾತಲ್ಲಿ ಪವರ್ ಇತ್ತು. ಯಾಕಂದ್ರೆ ಶುದ್ಧವಾಗಿದ್ರು. ಅವ್ರ ಸಾವಲ್ಲಿ ಒಳ್ಳೆ ಮೆಸೇಜ್ ಕೊಟ್ಟರು, ಗದ್ದಿಗೆ ಮಾಡಬೇಡಿ ನನಗೆ ಎಂತ. ನಾನು ಹೇಳ್ತೀನಲ್ಲ, ನಮ್ಮ ಪುಣ್ಯ ಅಂಥವ್ರ ಜೊತೆ ನಾವು ಇದ್ವಿ ನೋಡಿದ್ವಿ ಅನ್ನೋದು, ಅದು ಲೈಫ್ ಸ್ಟೈಲು. ಹಂಗಿರ್ಬೇಕು. ಅವ್ರೇನು ಆಸ್ತಿ ಮಾಡ್ಬೇಕು ಅಂದ್ರೆ ಮಾಡೋಕ್ಕಾಗ್ತಿದಿಲ್ವಾ? ಅವರು ಏನೇನೋ ಎಸ್ಟಾಬ್ಲಿಷ್ ಬೇರೆಯವರೆಲ್ಲ ಮಾಡ್ಬೋದಿತ್ತ? ನೆವರ್. ಸೊ ನಮ್ಮ ಲೈಫು ಒಂದು ಮೆಸೇಜ್ ಇರಬೇಕು. ದಯವಿಟ್ಟು ಹೇಳ್ತೀನಿ, ಕಂಪೇರ್ ಮಾಡ್ಕೋಬೇಡಿ. ಈ ಕಂಪ್ಯಾರಿಸನೇ ಪ್ರಾಬ್ಲಮ್. ಎಸ್ಪೆಷಲಿ ಫಿಲಮ್ ಇಂಡಸ್ಟ್ರಿ ನಾವು ನೋಡ್ತಿರ್ತೀವಿ, ಈ ಹೀರೋಗ ನೋಡಿದ್ರೆ ಅವನಿಗಾಗಲ್ಲ, ಅವ್ನು ನೋಡಿದ್ರೆ ಇವಂಗಾಗಲ್ಲ. ಹೀರೋ ಆಗೋ ಮುಂಚೆ ಅವ್ರು ಹೆಂಗಿದ್ರು ಅಂತ ಸ್ವಲ್ಪ ಹಳೇದು ಇಷ್ಟು ಜ್ಞಾಪನಿಸ್ಕೊಂಡ್ರೆ ಇಲ್ಲಿವರೆಗೂ ಬಂದ್ರೆ ಕೃತಜ್ಞತೆ ಇರಬೇಕು. ಯಾರ್ಯಾರು ಕಾಂಪೀಟ್ ಮಾಡ್ತೀರಿ, ನಮಗೆ ನಾವು ಕಾಂಪೀಟ್ ಮಾಡಬೇಕು. ನಮಗೆ ನಾವು ಕಾಂಪೀಟ್ ಮಾಡಿಬಿಟ್ಟು ನಾವು ಡೆವಲಪ್ ಆಗಬೇಕು ಹೊರತು ಅವ್ರವ್ರು ಕಾಂಪೀಟ್ ಮಾಡಬೇಡಿ. ಪ್ರತಿಯೊಬ್ಬರೂ ದೇವರು ಕೆತ್ತನೆ ಮಾಡಿರೋಂಥ ಮಾಸ್ಟರ್ ಪೀಸ್ಗಳು. ನನಗಿರೋ ಶಕ್ತಿ ನಿಮಗಿಲ್ಲ, ನಿಮಗಿರೋ ಶಕ್ತಿ ನನಗಿಲ್ಲ. ಸೊ ಎಲ್ರಿಗೂ ಗೌರವಿಸಿ ಪ್ರೀತಿಸಿ, ನಮ್ಮಲ್ಲಿ ಒಂದು ಕಂಪ್ನಿ ತಗೊಳ್ಳಿ, ಎಲ್ಲಿ ಮನೇಲೇ ತಗೊಳ್ಳಿ, ಒಬ್ರಿಗೆ ನೋಡಿದ್ರೆ ಇನ್ನೊಬ್ಬನಿಗಾಗಲ್ಲ. ಏನಕ್ಕಾಗಲ್ಲ ಅಂದರೆ ಅವ್ನು ಸಕ್ಸಸ್ಫುಲ್ ಆಗಿ ನೋಡೋಕ್ಕಾಗಲ್ಲ. ಅವ್ನ ಕೆಪಾಸಿಟಿ ನಾನು ಕಂಪೇರ್ ಮಾಡಿಬಿಟ್ಟು ನಾನಂಗೆ ಆಗಬೇಕು. ನೀವೇ ಅವನವನೇ. ನಮ್ಮ ಸ್ಟ್ರೆಂತ್ ನಾವು ನೋಡ್ಕೊಂಡು ಹೋಗ್ಬೇಕು. ಎಲ್ರಿಗೂ ಟೆಂಡೂಲ್ಕರ್, ಸಚಿನ್ ಟೆಂಡೂಲ್ಕರ್ ಏನೋ ಅದ್ಭುತವಾದಂಥ ಇದು. ಟೆಂಡೂಲ್ಕರ್ ಮಗ ಟೆಂಡೂಲ್ಕರ್ ಆಗಿಲ್ಲ, ಎಷ್ಟು ನೋವು. ಯೋಚನೆ ಮಾಡಿ, ಮುಂಬೈಗೆ ಪಾಪ ಅವನು ಯಾರ್ದೋ ಒಬ್ರಿಗೆ ಬಂದ್ಬಿಟ್ಟು ಏನೋ ನೀರು ಕೊಡೋದು ಬರ್ತಾರೆ, ಸಚಿನ್ ಟೆಂಡೂಲ್ಕರ್ ನೋಡ್ತಿರ್ತಾನೆ, ಇನ್ಫ್ಲೂಯೆನ್ಸ್ ಮಾಡಿ ಸೇರಿಸ್ಬೋದಿತ್ತಲ್ಲ. ನಥಿಂಗ್ ವಿಲ್ ಹ್ಯಾಪನ್. ನಮ್ಮ ಕೆಪಾಸಿಟಿ, ನಮ್ಮ ಕೆಪಬಿಲಿಟಿ ನೋಡ್ಕೊಂಡು ಹೋಗ್ಬೇಕು. ನಾನು ಒಂದು ಸಲ ಲಾಸ್ಟ್ ಟೈಮ್ ಹೇಳಿದೆ, ನಾನು ಯೇಸುದಾಸ್ ಅದ್ಭುತ ಸಿಂಗರ್, ಬಟ್ ಹೈಟ್ ನೋಡಿ ಅಂತ ಒಳ್ಳೆ ಹೈಟು. ಅವ್ರ ಅಪ್ಪ ಅಮ್ಮ ಫೋರ್ಸ್ ಮಾಡಿಬಿಟ್ಟು ನೀನು ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂದಿದ್ರೆ ಕ್ರಿಕೆಟ್ ಪ್ಲೇಯರ್ ಆಗೋರು.
ಬಟ್ ಸಕ್ಸಸ್ಫುಲ್ ಆಗ್ತಿದ್ದಿಲ್ಲ. ಅವರು ಸಿಂಗರ್ ಆಗಬೇಕು ಅಂತ ಹುಟ್ಟಿದ್ರು, ಸಿಂಗರ್ ಆಗೇನೆ ಹೋದ್ರು. ಸಚಿನ್ ತೆಂಡೂಲ್ಕರ್ ಫೋರ್ಸ್ ಮಾಡಿ ಡಾಕ್ಟರ್ ಆಗಿ ಬಂದಿರೋ, ಡಾಕ್ಟರ್ ಆಗಿರೋರು, ಬಟ್ ಸಕ್ಸಸ್ಫುಲ್ ಆಗ್ತಿದ್ದಿಲ್ಲ. ಅವರು ಕ್ರಿಕೆಟ್ ಹುಚ್ಚಿತ್ತು, ಫುಲ್ ಫೋಕಸ್ಸು, ಫುಲ್ ಕಾನ್ಸಂಟ್ರೇಷನ್ ಕ್ರಿಕೆಟು. ಸ್ಯಾಕ್ರಿಫೈಸ್ ಏನು, ಓದೋದು ಸ್ಯಾಕ್ರಿಫೈಸು. ಆಮೇಲೆ ಸಕ್ಸಸ್ ಆಗೋರ್ಗು ಜನ ಹೆಂಗೆ ಮಾತಾಡಿರ್ತಾರೆ, ಎಲ್ಲ ನೆಗೆಟಿವ್ ಮಾತಾಡ್ತಾರೆ. ನಾನು ಹಾಳು ಮಾಡ್ಕೊಳ್ತಾವ್ ಲೈಫನ್ನು, ಸ್ಕೂಲ್ಗೆ ಹೋಗ್ತಿಲ್ಲ, ಕಾಲೇಜ್ಗೆ, ಎಲ್ಲ ಹಂಗೆ ಅಂದಿರ್ತಾರೆ. ಇವತ್ತು ಒಂದು ಪಕ್ಕ ಒಂದು ಫೋಟೋ ಓದಾಡ್ತಾರೆ. ಜನರ ಮಾತು ತಿಳ್ಕೊಂಡು ನೀವು ಏನಾದ್ರು ಹೋದ್ರೆ ಲೈಫಲ್ಲಿ ಅಪ್ಪರಕ್ಕಾಗಲ್ಲ. ಸೊ ಈ ಥರ ಸುಮಾರು ವಿಚಾರಗಳಿದೆ ಕೇಳುವಂಥದ್ದು. ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ಆಕ್ಚುಲಿ ಸೆಕೆಂಡ್ ನಾನು ಕ್ವೆಶನ್ ಆಫ್ ಫಿನಾನ್ಸ್ ಬಗ್ಗೆ ಸರ್. ಈಗ ನಾವು 90% ಆಫ್ ಪೀಪಲ್ ನಮ್ ಸಕ್ಸಸ್ ನಾವು ಫಿನಾನ್ಷಿಯಲಿ ಚೆನ್ನಾಗಿದ್ರೆ ಮಾತ್ರ ಸಕ್ಸಸ್ ಅನ್ಕೊಂತೀವಿ. ನಮ್ಮ ಹತ್ರ ದುಡ್ಡಿದ್ರೆ ನಾವು ಹ್ಯಾಪಿನೆಸ್ ಬಂದ್ಬಿಡುತ್ತೆ ಅನ್ಕೊಂತೀವಿ. ಫಿನಾನ್ಸ್ ರಿಯಲಿ ಹ್ಯಾಪಿನೆಸ್ ಲಿಂಕ್ಡ್ ಇದೆಯಾ ಸರ್? ಖಂಡಿತವಾಗ್ಲೂ ಫೈನಾನ್ಸ್ಗೂ ಹ್ಯಾಪಿನೆಸ್ಗೂ ಲಿಂಕ್ ಇದೆ. ಬಟ್ ಫೈನಾನ್ಸ್ ಇಂದಾನೇ ಹ್ಯಾಪಿನೆಸ್ ಬರುತ್ತೆ ಸುಳ್ಳದು, ಬಟ್ ಲಿಂಕ್ ಇದೆ. ವಿತೌಟ್ ಮನಿ ಯು ಕೆನಾಟ್ ಸರ್ವೈವ್. ಬಟ್ ಒಂದು ವಿಚಾರ, ನಾವು ದೇವ್ರನ್ನ ಪೂಜೆ ಮಾಡ್ತೀವಿ, ದೇವ್ರು ನೋಡಿದೀವ? ಇಲ್ಲ. ಇಲ್ಲ. ನಾವು ದುಡ್ಡನ್ನ ಪೂಜೆ ಮಾಡ್ತೀವಿ, ದುಡ್ಡು ಸಿಗಲ್ಲ. ದುಡ್ಡು ಹಿಂದೆ ಹೋಗ್ತೀವಿ, ದುಡ್ಡು ಸಿಗಲ್ಲ. ಸೊ ಏನು ಮಾಡಬೇಕು? ನಮ್ಮ ಲೈಫ್ ಸ್ಟೈಲು, ನಮ್ಮ ವ್ಯಾಲ್ಯೂನ ಎಷ್ಟು ಇನ್ಕ್ರೀಸ್ ಮಾಡಬೇಕು ಅಂದರೆ, ದುಡ್ಡು ಅಟ್ರಾಕ್ಟ್ ಮಾಡೋಂಥ ಮ್ಯಾಗ್ನೆಟ್ ಆಗ್ಬೇಕು. ನಾವು ಎಲ್ಲಿವರೆಗೂ ಅದು ಆಗಲ್ವೋ ಏನು ಮಾಡಿದ್ರು ಬರಲ್ಲ. ನಮ್ಮಲ್ಲಿ ಬರ್ತಾರೆ ಎಷ್ಟೊಂದು ಸಾರ, ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ ಮಾಡ್ತೀನಿ, ಇನ್ನೊಂದೇನೋ ಮಾಡ್ತಿದ್ದೀನಿ, ಹಂಗೆ ಮಾಡ್ತೀನಿ, ಅದು ಕ್ಲಿಕ್ ಆದರೆ ಎಲ್ಲೋ ಹೋಗ್ತೀನಿ. ಅದು ಕ್ಲಿಕ್ ಆದರೆ ನಾನು ಎಲ್ಲೋ ಹೋಗ್ತೀನಿ. ನೀನು ಎಲ್ಲೋ ಹೋಗೋಕ್ಕೆ ಹೋಗ್ತಾ ಇಲ್ಲ, ನೀನು ಎಲ್ಲೋ ಹೋಗು, ಅದು ಕ್ಲಿಕ್ ಆಗುತ್ತೆ. ಪ್ರತಿಯೊಂದು ಅಷ್ಟೇ. ಎಜುಕೇಷನು ಏನು ದುರಂತ ಅಂದರೆ, ಇಂಥ ಒಂದು ಟಾಪ್ ಇನ್ಸ್ಟಿಟ್ಯೂಷನಲ್ಲಿ ಆದರೆ ಒಳ್ಳೆ ಪ್ಲೇಸ್ಮೆಂಟ್, ಒಳ್ಳೆ ಸ್ಯಾಲ್ರಿ ಸಿಗುತ್ತೆ. ಬಟ್ ಇಂಥ ಒಂದು ಇನ್ಸ್ಟಿಟ್ಯೂಷನ್ ಆದರೆ ಒಳ್ಳೆ ಕಂಪ್ನಿ ಸೆಟಪ್ ಮಾಡೋ ಅಷ್ಟು ನಾಲೆಜ್ ಬರುತ್ತೆ. ಎರಡನೇದು ಹೈಯರ್ ಸ್ಟಡೀಸ್ಗೋಸ್ಕರ ಟಾಪ್ ಫಾರಿನ್ ಅಬ್ರಾಡ್ ಎಲ್ಲ ಹೋಗ್ಬಿಟ್ಟು ಹೈಯರ್ ಸ್ಟಡೀಸ್ ಮಾಡ್ಕೊಂಡ್ಬಂದ್ರೆ ನಾನು ಎಲ್ಲೋ ಹೋಗ್ತೀನಿ, ನೀನು ಎಲ್ಲೂ ಹೋಗಲ್ಲ. ಯಾಕೆಂದರೆ ಅದರಿಂದ ನಾನು ಹೋಗ್ತೀನಿ ಅಂದರೆ ನಾವು ಎಲ್ಲೂ ಹೋಗಲ್ಲ. ನಾನು ಎಲ್ಲೋ ಹೋದ್ರೆ ಅದು ನಾನು ಹಿಂದೆ ಬರುತ್ತೆ. ನಾವು ಏನು ಗೊತ್ತಾ ಸರ್, ಬರ್ನ್ ಮಾಡಬೇಕು. ನಾವು ತುಂಬ ಸ್ಟ್ರಗಲ್ ಮಾಡಬೇಕು, ಡೇ ನೈಟ್ ವರ್ಕ್ ಮಾಡಬೇಕು. ಆಮೇಲೆ ಇಲ್ಲಿ ನಾವು ವರ್ಕ್ ಮಾಡುವಾಗ ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ನಾವು ಏನು ಮಾಡ್ತೀವಿ, ರೀಸನ್ ಕೊಟ್ಬಿಡ್ತೀವಿ. ಆಗ್ಬಿಡ್ತಿದೆ ನಾನು, ಬಟ್ ನಮ್ಮ ಅಪ್ಪನ ಸಪೋರ್ಟ್ ಇಲ್ಲ, ನಮ್ಮ ಅಮ್ಮನ ಸಪೋರ್ಟ್ ಇಲ್ಲ, ನಾನು ಎಲ್ಲೋ ಹೋಗ್ಬಿಡ್ತಿದೆ. ಬಟ್ ಏನು ಅಂದರೆ ನನ್ನ ಸುತ್ತಮುತ್ತ ಪರಿಸರ ಸರಿ ಇಲ್ಲ, ಹೆಲ್ತ್ ಸರಿ ಇಲ್ಲ. ಮುಂಚೆನೇ ಐಡಿಯಾ ಬರಬೇಕಾಯ್ತು, ಈಗ ಏಜ್ ಆಗೋಗ್ಬಿಟ್ಟಿದೆ. ನನ್ನ ಆತ್ಮೀಯ ಸ್ನೇಹಿತಿದ್ದಾನೆ, ಅವನು ಏನಾರು ಮಾಡಬೇಕು ಅದರ, ಬಟ್ ಇವಾಗ ಈ ಏಜಲ್ಲಿ ಮಾಡೋದು ಲೇಟ್ ಆಗೋಯ್ತು. ಸುಮ್ಮನೆ ರೀಸನ್ಸ್ ಅದು. ದ ಮೂಮೆಂಟ್ ಯು ಆರ್ ಗಿವಿಂಗ್ ರೀಸನ್ನು ಲಿಫ್ಟ್ ಆಗಲ್ಲ. ಮನಿ ಮಾಡೋದು ತುಂಬ ಸುಲಭ, ತುಂಬ ಸುಲಭ. ಆದರೆ ಆ ಮನಿ ನಮ್ಮ ಹಿಂದೆ ಬರೋಂಗೆ ನನ್ನ ವ್ಯಾಲ್ಯೂ ಹೆಂಗೆ ಇನ್ಕ್ರೀಸ್ ಮಾಡೋದೈತಲ್ಲ ಅದು ತುಂಬ ಕಷ್ಟ. ಬೆಳಗಿನ ಜಾವ ಸಣ್ಣ ವಿಚಾರ ಹೇಳ್ತೀನಿ. 5 ಗಂಟೆಗೆ ಎದ್ದೇಳ್ಬೇಕು. ಎಷ್ಟು ಜನ ನಾವುಗಳು 5 ಗಂಟೆಗೆ ಎದ್ದೇಳ್ಬೇಕು ಅಥವಾ 4:15 ಹೇಳ್ಬೇಕು ಅಂತ ನಾವು ಡಿಸೈಡ್ ಮಾಡ್ಕೊಂಡು ನೈಟ್ ಮಲ್ಕೊಳ್ತೀವಿ. ಎಕ್ಸಾಕ್ಟ್ ಬೆಳಗ್ಗೆ ಅಲಾರಾಮ್ ಇಟ್ಟಿರ್ತೀವಿ. 5 ಗಂಟೆ ಒಳಗೆ ಶುರು ಮಾಡಿದಾಗ ಒಳಗಡೆ ಒಂದು ಅದ್ಭುತವಾದಂಥ ಜ್ಞಾನಿ ಆಕ್ಟಿವೇಟ್ ಆಗ್ತಾನೆ. ಏನು ಅಂದರೆ ರಾತ್ರಿ ಮಲ್ಕೊಂಡಿದ್ದು 12:30 1 ಗಂಟೆ ಆಗೋಯ್ತು. 5 ಗಂಟೆ ಅಂದರೆ 8 ಅವರ್ಸ್ ಸ್ಲೀಪ್ ಆಗಿಲ್ಲ. ಅಕಸ್ಮಾತ್ ನಾನು ಎದ್ದುಬಿಟ್ರೆ ಫುಲ್ ಡೇ ಅನ್ಕಂಫರ್ಟಬಲ್ ಆಗುತ್ತೆ. ಒಂದು ಕೆಲಸ ಮಾಡೋಣ, ಇನ್ನು 1 ಅವರ್ ಎಕ್ಸ್ಟೆಂಡ್ ಮಾಡೋಣ ಅಂದ್ಬಿಟ್ಟು ಅಲಾರಾಮ್ನ ಆಫ್ ಮಾಡಿಬಿಟ್ಟು ನಾವು ಇನ್ನು 1 ಅವರ್ ಆಗೋದು ಮಾಡೋಣ ಅಂತ ಮತ್ತೆ ಅಲಾರಾಮ್ ಇಟ್ಬಿಟ್ಟು 1 ಅವರ್ ಮತ್ತೆ ಮಲ್ಕೊಳ್ತೀವಿ. ಮತ್ತೆ ಓಡ್ಕೊಳ್ಳುತ್ತೆ, ಇವತ್ತು ಬಿಟ್ಬಿಡೋಣಪ್ಪ, ನಾಳೆಯಿಂದ ಶುರು ಮಾಡೋಣ. ಈ ನಾಳೆ ಬರೋದೇ ಇಲ್ಲ. ನಾಳೆ ಬಂದಾಗ 4 ಜನ ನಮ್ಗೆ ಎತ್ಕೊಂಡು ಹೋಗ್ತಿರ್ತಾರೆ. ಏನು ಗೊತ್ತಾ, ಕಮ್ ವಾಟ್ ಮೈ ಎಲ್ಲ ಸೆಲ್ಫ್ ಡಿಸಿಪ್ಲಿನು. 5 ಗಂಟೆಗೆ ಹೇಳ್ಬೇಕು, ಹೇಳಬೇಕು. ಅಲಾರಾಮ್ ಇರಲಿ ಇಲ್ಲದೆ ಹೋಗ್ಲಿ, ಒಳಗಡೆ ನಾವು ಸಬ್ ಕಾನ್ಷಿಯಸ್ ಮಾಡಿ ಎಕ್ಸಾಕ್ಟ್ 5 ಗಂಟೆಗೆ ಎಚ್ಚರ ಮಾಡಿಬಿಡ್ಬೇಕು. ಎಚ್ಚರ ಆದಾಗ ಎಂಥ ನಿದ್ದೆ ಬರ್ತೀರ, ಸತ್ರು ಪರ ಇಲ್ಲ, ಎದ್ದೇಳ್ತೀರ. ನಾನು ಕಮ್ ವಾಟ್ ಮೈ, ಇವತ್ತು ಏನೇನು ಮಾಡೋಕೆ ಫುಲ್ಫಿಲ್ ಮಾಡೇ ಮಾಡ್ತೀನಿ. ಕಮ್ ವಾಟ್ ಮೇ, ಹೆಚ್ಚು ಕಮ್ಮಿ ಆಯ್ತಾ ಏನಾರ ಹಾಕ್ಕೊಳ್ಳಿ, ಬಟ್ ನನ್ನ ಡೈಲಿ ರಿಚುವಲ್ಲು ಕಾಂಪ್ರಮೈಸ್ ಆಗಲ್ಲ. ಒಂದು ಪಾರ್ಟ್. ಸೆಕೆಂಡು, ಫುಡ್ಡಿನ ವಿಚಾರಕ್ಕೆ ಬಂದಾಗ ನಮ್ಗೆ ಗೊತ್ತು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದು ಅಂತ. ನಾನು ಫುಡ್ ಲವರು, ಎಲ್ಲವನ್ನೂ ತಿನ್ನಬೇಕು, ನಾನು ಯಾವುದೂ ಕಾಂಪ್ರಮೈಸ್ ಮಾಡು. ಬಟ್ ಆ ತಿನ್ನೋದೇ ನಾವು ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ 3 ಹೊತ್ತು ಎಲ್ಲ ಈ ಜಂಕ್ ಫುಡ್ಸು, ಅನ್ವಾಂಟೆಡು, ಆಯಿಲಲ್ಲಿ ಇರೋದು, ಅವನ್ನೆಲ್ಲ ತಿಂದರೆ ಏನಾಗುತ್ತೆ ಗೊತ್ತಾ, ಶರೀರ ಲಾಂಗ್ ಟರ್ಮ್ ಇನ್ನೂ ಏನೇನೋ ಮಾಡೋಕ್ಕೆ ಬಂದಿರೋದು. ನಾವು ತಿನ್ನೋದಕ್ಕೆಲ್ಲ ನಾವು ಬಂದಿರೋದಿಲ್ಲ.
ತಿನ್ನೋದು ನಮ್ಮ ಶರೀರ ಹೆಲ್ತಿಯಾಗಿ ನಾವು ಏನನ್ನು ಅಚೀವ್ ಮಾಡ್ಬೇಕು ಅಂತಿದ್ವು ಅದಕ್ಕೆ ಬೇಕಾದ. ಏನಕ್ಕೆ ಅಂದರೆ ರಾಜಸಿಕ, ತಾಮಸಿಕ, ಸಾತ್ವಿಕ 3 ಟೈಪ್ ಫುಡ್ ಇದೆ. ನೀವು ಹೆಂಗೆ ತಿಂತೀರೋ ಹಂಗೆ ಮೈಂಡ್ ಓಡುತ್ತೆ, ಬಾಡಿನೂ ಹಂಗೆ ಆಗುತ್ತೆ. ನೀವು ವಿಪರೀತ ಹೆವಿ ಫುಡ್ ತಿಂದ್ಬಿಟ್ರೆ ಅಂತ ತಿಳ್ಕೊಳ್ಳಿ, ಆಮೇಲೆ ಜಂಕ್ ಫುಡ್ಸ್ ತಿಂದ್ರಿ ಅಂದರೆ ಲೆಥರ್ಜಿಕ್ ಆಯ್ತು, ಮೈಂಡ್ ಓಡಲ್ಲ. ಡಿಸಿಪ್ಲಿನ್ ನೋಡಿ ಊಟ, ಬೆಳಗ್ಗೆ ಎದ್ದೇಳೋದು, ಫಿಸಿಕಲ್ ಎಕ್ಸಸೈಸು, ಮಾತಾಡೋ ಹುಷಾರಾಗಿರ್ಬೇಕು. ನಂದರಲ್ಲೇ ನಾನು ಸ್ವಲ್ಪ ಹೆಚ್ಚಿಕೊಂಡು ಏನಾದ್ರು ಮಾತಾಡ್ಬಿಡ್ತೀನಿ, ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋಕೆ ಐ ಟೇಕನ್ ಟೈಮ್ ಲೈಕ್ ಎನಿಥಿಂಗ್. ಬಿಕಾಸ್ ನಾಲ್ಗೆಗೆ ಮೂಳೆ ಇಲ್ಲ, ಮಾತಾಡ್ಬಿಡ್ತೀವಿ, ಮಾತಾಡಾದ್ಮೇಲೆ ಅಯ್ಯೋ ಅನ್ಬಾರ್ದಿತ್ತು, ಟೂ ಲೇಟ್, ವಾಪಸ್ ತೊಗೊಳಕ್ಕಾಗಲ್ಲ. ಇದು ಬಿಟ್ಟು ಬಾಣ ಇದ್ದಾಗ ವಾಪಸ್ ತೊಗೊಳಕ್ಕಾಗಲ್ಲ. ಕೇರ್ಫುಲ್ ಆಗಿರ್ಬೇಕು ಕಮ್ಯುನಿಕೇಷನಲ್ಲಿ, ಯಾರ ಹತ್ರ ಹೆಂಗಿರ್ಬೇಕು, ಎಲ್ಲಿ ಏನು ಮಾತಾಡಬೇಕು, ಆ ಫೀಲಿಂಗ್ಸ್ನ ಇಮೋಷನ್ನ ಸಪ್ರೆಸ್ ಎಲ್ಲಿ ಮಾಡಬೇಕು, ಅವನ್ನೆಲ್ಲ ಕಲಿಬೇಕು. ಅಂದರೆ ನಾವು ದಿನನಿತ್ಯ ನಾವು ಸೆಲ್ಫ್ ಡೆವಲಪ್ ಮಾಡಬೇಕು. ಇವನ್ನೆಲ್ಲ ಡೆವಲಪ್ ಮಾಡಿ ಜನ ಬೇಕು. ಇನ್ನೊಂದು ಇಂಪಾರ್ಟೆಂಟ್, ದುಡ್ಡು ಬೇಕು ಅಂದರೆ ಜನ ಬೇಕು. ನೆಟ್ವರ್ಕ್ ಅಂತೀವಿ, ಈ ರೋಟರಿ ಕ್ಲಬ್ಬು, ಲಯನ್ಸ್ ಕ್ಲಬ್ಬು, ಈ ಚೇಂಬರ್ ಆಫ್ ಕಾಮರ್ಸ್ ಇವೆಲ್ಲ ಏನಕ್ಕೆ ಇರೋದಿಲ್ಲ? ಜನ ಬೆಳಗ್ಗೆ ಬಂದು ಸಂಜೆ ಆಮೇಲೆ ನೆಮ್ಮದಿ ಮನೆಗೆ ಹೋಗಿ ಆರಾಮಾಗಿ ಊಟ ಮಾಡ್ಕೊಂಡು ಹೆಂಡತಿ ಮಕ್ಕಳ ಜೊತೆ ರೆಸ್ಟ್ ಹೋಗೋದು. ಬಟ್ ಇವನ್ ದೆನ್ ದೇ ವರ್ಕ್ ಇನ್ ದ ಈವ್ನಿಂಗ್. ಯಾಕಂದರೆ ಸೋಷಿಯಲ್ ಗ್ಯಾದರಿಂಗ್ ಮಾಡ್ತಾರೆ. ನೆಟ್ವರ್ಕ್ ಬೇಕು. ನೆಟ್ವರ್ಕ್ಗೋಸ್ಕರ ಮಾಡೋದು ಏನಕ್ಕೆ ಅಂದರೆ ದುಡ್ಡು ಎಲ್ಲಿಂದ ಬರುತ್ತೆ, ಜನರಿಂದನೇ ದುಡ್ಡು ಬರ್ಬೇಕಾಗಿರೋದು. ಬಟ್ ನಾವು ನೆಟ್ವರ್ಕ್ಗೋಸ್ಕರ ನಾವು ಅಲ್ಲಿ ಸೇರೋ ಬದಲಾಗಿ ನಮ್ಮ ವ್ಯಾಲ್ಯೂ, ನಮ್ಮ ವರ್ತು ಹೆಂಗೆ ಬೆಳೆಸ್ಕೋಬೇಕು ಅಂದರೆ ಹರೀಶನಿಂದ ಈ ಕೆಲಸ ಆಗುತ್ತೆ, ಫೋನ್ ಮಾಡೋಂಗೆ ನಾವು ಇರಬೇಕು. ನಮ್ಮ ಅಷ್ಟು ಡೆವಲಪ್ ಆಗಬೇಕು. ಅಷ್ಟೊಂದು ಡೆವಲಪ್ ಆಗಿ ಜನ ನಮ್ಮ ಹತ್ರ ಬರೋಂಗೆ ಮಾಡ್ಕೋಬೇಕು ಹೊರತು ನಾವು ಹಿಂದೆ ಇವರು ನೋಡ್ಬೋದು ರಾಜಕೀಯದಲ್ಲಿ ಗೆದ್ದಾಗ ಜನ ಏನು ಹಿಂದೆ ಫುಲ್ ಹಿಂದೆ ಇರ್ತಾರೆ, ಸೋತಾಗ ಅವ್ರ ಹಿಂದೆ ಇರಲ್ಲ. ಪಾಪ ಇನ್ನೊಂದು ವಿಚಾರ, ಈ ಸುತ್ತ ಇರ್ತಾರಲ್ಲ ಕಷ್ಟದಲ್ಲಿ ಯಾರು ಇರಲ್ಲ, ಅವರು ಗೆದ್ದಾಗ ಕಷ್ಟದಲ್ಲಿರೋರು ದೂರ ಇರ್ತಾರೆ. ಸೋತಿ ಬಿದ್ದಾಗ ಅವಾಗ ಗೊತ್ತಾಗುತ್ತೆ ನಮ್ಮವ್ರು ಯಾರು ತಮ್ಮವ್ರು ಯಾರು ಅಂತ. ಸೊ ಮೈಂಡಲ್ಲಿ ತಿಳ್ಕೊಳ್ಳಿ, ಜನರು ಮೇಲೆ ಕೂರಿಸಿದ್ಕೊಳ್ಳೆ ಮೇಲೆ ಕೂತ್ಕೋಬೇಡಿ, ಬಿಸಾಕಿದ್ಕೊಳ್ಳೇ ನೀವೇನು ಬೀಳಲ್ಲ, ಮೇಲೆ ಬರೋ ತಾಕತ್ತಿರ್ಬೇಕು. ಯಾವಾಗಲೂ ಅಷ್ಟೇ ಮೈಂಡ್ ಸೆಟ್ಟು ಎಲ್ಲವನ್ನು ಮಾಡಿ, ದುಡ್ಡು, ಹೆಸರು, ನೇಮು, ಕೀರ್ತಿ ಎಲ್ಲ ಮಾಡಿ ಅಟ್ಯಾಚ್ಮೆಂಟ್ ಇಟ್ಕೋಬೇಡಿ. ಡಾಕ್ಟರ್ ರಾಜ್ಕುಮಾರ್ ಅವರು ಎಂಥ ಪ್ರಶಸ್ತಿ ಬಂದರೂ ಕೂಡ ಅದನ್ನು ತಗೊಂಡೋಗಿ ಶೋಕೇಶಲ್ಲಿ ಇಟ್ಬಿಟ್ಟು ನಮಸ್ಕಾರ ಇದು ನಂದಲ್ಲ ಮತ್ತು ನಾರ್ಮಲ್ ಅವರು ಸುಮ್ಮನೆ ಡಾಕ್ಟರ್ ರಾಜ್ಕುಮಾರ್ ಆಗಿಲ್ಲ ರೀ. NTR ಮೊನ್ನೆ ಜಿತೇಂದ್ರ ಒಂದು ಮಾತು ಹೇಳಿದ್ರು, ಫಿಲಮ್ ಆ್ಯಕ್ಟರ್ ನಮ್ಮ ಸೀನಿಯರ್ ಅವರು. ಅವ್ರಿಗೆ ನೀವು ಟೈಮ್ ಸರಿಯಾಗಿ ಹೋಗ್ತಿರೋ ಶೂಟಿಂಗ್ಗೆ ಅಂದರೆ ಸೌತಲ್ಲಿ ಶೂಟಿಂಗ್ ನಡೆಯೋದು, ನಾವೆಲ್ಲ ಟೈಮಿಂಗ್ ಸರಿ ಇದ್ದಿಲ್ಲ. ಬಟ್ ಸೀನಿಯರ್ ಆ್ಯಕ್ಟ್ರು NTR ಅವರು ಬೆಳಗಿನ ಜಾವ 3:30 ಎದ್ಬಿಡೋರಂತೆ. ಎದ್ಬಿಟ್ಟು ಬೆಳಗ್ಗೆ ಎಲ್ಲ ಪೂಜೆ ಪುರಸ್ಕಾರ ಎಲ್ಲ ಮಾಡಿ ಟಿಫನು ಎಲ್ಲ ಮುಗಿಸ್ಕೊಂಡು ಫುಲ್ ಬಾಡಿ ವಿಷ್ಣು ಡ್ರೆಸ್ ಇದಕ್ಕೆ ಕಲರ್ ಎಲ್ಲ ಹೊಡೆದು ಅವರ್ಸ್ಟಿಗೆ ರೆಡಿ ಆಗ್ಬಿಟ್ಟು ಶೂಟಿಂಗ್ಗೆ ಟೈಮ್ಸ್ಗಿಂತ ಬಿಫೋರ್ ದಟ್ ಬಂದಿಲ್ಲವರು. ಅಂಥ ದೊಡ್ಡ ವ್ಯಕ್ತಿನ ನಿಂತಾಗ ಇನ್ನು ನಾವುಗಳು ಹೋಗಿದ್ರೆ ಏನಾಗುತ್ತೆ, ಆ ಬೈದಲ್ಲಿ ಹೋಗ್ತಿದ್ವಿ ಅಂತ ಜಿತೇಂದ್ರ ಅವ್ರು ಹೇಳಿದ್ರು. ರಾಜ್ಕುಮಾರ್ ಅಣ್ಣವರು ಮೇಕಪ್ಪು ನಮಸ್ಕಾರ ಮಾಡ್ಕೊಳ್ಳೋರು. ಇದು ರಾಘವೇಂದ್ರ ಸ್ವಾಮೀಜಿ ಅವ್ರು ರೋಲ್ ಮಾಡಿದ್ರು. ಅವರು ಆ ರೋಲ್ ಮಾಡಿದಾಗ ಆ ಡ್ಯೂರೇಷನಲ್ಲಿ ಅವರು ಚಪ್ಪಲಿ ಹಾಕೊಳ್ತಿದ್ದಿಲ್ಲ, 1 ಸೆಕೆಂಡು ನಾನ್ ವೆಜ್ ತಿಂದಿಲ್ಲ. ಅವರು ನಿಜವಾಗ್ಲೂ ರಾಘವೇಂದ್ರ ಸ್ವಾಮೀಜಿ ಆಗಿಬಿಟ್ಟಿದ್ರು. ಈ ಒಂದು ಮೈಂಡ್ ಸೆಟ್ಟು ನಮ್ಮ ಲೈಫಲ್ಲಿ ಅಳವಡಿಸ್ಕೋಬೇಕು. ನೀವು ಸಕ್ಸಸ್ ನೋಡಬೇಡಿ, ಸ್ಯಾಕ್ರಿಫೈಸ್ ನೋಡಿ. ಸ್ಯಾಕ್ರಿಫೈಸ್ನ ನೀವು ಅಳವಡಿಸ್ಕೊಳ್ಳಿ, ಆಟೋಮೆಟಿಕ್ ಸಕ್ಸಸ್ ನಿಮ್ಮ ಮುಂದೆ ಬರುತ್ತೆ. ಸರ್, ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇರೋ ನಮ್ಮ ಕಾನ್ವರ್ಸೇಷನ್. ಬಟ್ ಇವತ್ತಿನ ಸಂಚಿಕೆಯ ಸಮಯ ಮುಗ್ದಿದೆ. ಸೊ ಇವತ್ತಿನ ಎಪಿಸೋಡ್ ಇಲ್ಲಿ ಎಂಡ್ ಮಾಡ್ಬೇಕಾಗುತ್ತೆ. ಹರೀಶ್ ಸರ್, ಸಿಕ್ಕಾಪಟ್ಟೆ ವಿಸ್ಡಮ್ ಕೊಟ್ಟಿದ್ದೀರಾ, ಯಾವ್ದನ್ನ ಹೆಂಗಿರ್ಬೇಕು, ಹೆಂಗ್ ತಗೋಬೇಕು ಅಂತ ಹೇಳಿದ್ದೀರಾ. ಇವತ್ತಿನ ಸಂಚಿಕೆಗೆ ತುಂಬಾ ಹೃದಯದ ಧನ್ಯವಾದಗಳು. ನಮಸ್ತೆ. ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಯುವರ್ ಚಾಯ್ಸ್, ಒಂದು ಟ್ರೈನಿಂಗ್ ಪ್ರೋಗ್ರಾಮ್. ನೀವು ನಿಮ್ ಡಿಸಿಪ್ಲಿನ್, ನೀವು ಥಿಂಕ್ ಮಾಡೋ ವೇ, ನೀವು ಯಾರಾಗ್ತೀರಾ ಮುಂದೆ, ನಿಮ್ ಮೈಂಡ್ ಸೆಟ್, ಎಮೋಷನ್, ಇಂಟೆಂಟ್ ಪ್ರತಿ ಒಂದನ್ನು ಚೇಂಜ್ ಮಾಡುವಂತ ಒಂದೇನಾದ್ರೂ ಈ ವರ್ಲ್ಡ್ ಅಲ್ಲಿ ಇದ್ರೆ ಅದು ಖಂಡಿತ ನಮ್ಮ ಟ್ರೈನಿಂಗ್ ಪ್ರೋಗ್ರಾಮ್. ಕೆಳಗೆ ಕಾಣುವ ದೂರವಾಣಿ ಸಂಖ್ಯೆಗೆ ಕಾಲ್ ಮಾಡಿ ನಿಮ್ಮ ಲೈಫ್ ನ ನೀವು ಚೇಂಜ್ ಮಾಡ್ಕೊಳ್ಳಿ. ಇದು ಯುವರ್ ಚಾಯ್ಸ್. ನೋಡಿದ್ರೆ ಲೈಫ್ ಚೇಂಜ್ ಆಗುತ್ತೆ. ಧನ್ಯವಾದಗಳು.